ಮಾಧವ ಚತುರ್ಭುಜಂ ಊಟ ಚೆನ್ನಾಗಿದೆ. ಮತ್ತೆ ಹಾಯ್ ನನ್ನ ಚಾನಲ್ಗೆ ಹಾಯ್ ನೋ ಪಾರ್ಕಿಂಗ್ ಅರೇಂಜ್ ಮಾಡಿದ್ದಾರೆ. ಪುರುಷಾರ್ಥ ಸಿದ್ಧ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯಲ್ಲಿ ಕಿರಚ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಇವತ್ತಿನ ಬ್ಲಾಗ್ ನೀವು ಅಭಿಷೇಕ್ ತಮಿಳಲ್ಲಿ ನೋಡಿರ್ತೀರ. ಇವತ್ತು ನಮ್ಮ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಸಸ್ಪೆನ್ಸ್ ಹೇಳ್ತಿದ್ನಲ್ಲ, ಏನಕ್ಕೆ ಇದೆಲ್ಲ ಮಾಡ್ತಾ ಇರೋದು ಅಂತ. ಎಸ್, ಇಟ್ ಇಸ್ ಫಾರ್ ಸತ್ಯನಾರಾಯಣ ಸ್ವಾಮಿ. ಇವತ್ತು ನೈಟೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ಸೊ ನೈಟಲ್ಲಿ ಏನೇನು ಪ್ರಿಪೇರ್ ಮಾಡ್ಕೊತೀರ ಎಲ್ಲ ತೋರಿಸಿ, ಬೆಳಗ್ಗೆನೇ ತೋರಿಸ್ತೀನಿ ಏನೇನು ಮಾಡ್ತೀರಿ, ಯಾರ್ಯಾರು ಬರ್ತಾರೆ ಎಲ್ಲ ತೋರಿಸ್ತೀನಿ. ಓಕೆನಾ? ಬನ್ನಿ. ಇವಾಗ ಒಬ್ಬರು ಮೆಡಿಕಲ್ ಸ್ಟೋರ್ಗೆ ನಾನು ಮೆಡಿಸನ್ ಇಸ್ ಇಂಪಾರ್ಟೆಂಟ್. ಫೇಸ್ ಶೀಟ್ ಮಾಸ್ಕ್ ತೊಗೋಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಇರೋ ಸ್ಕ್ರಬ್ ಎಲ್ಲ ತೊಗೋಬೇಕಂತೆ. ಸೊ ಹೋಗೋಣ. ಇಟ್ಸ್ ಆಲ್ರೆಡಿ ಎಷ್ಟು ಟೈಮ್ ಗೊತ್ತಾ? ಇಟ್ಸ್ 9:51, 10 ಆಲ್ಮೋಸ್ಟ್ 10. ಹೋಗೋಣ ಪಾಸಗು. ಹಾಯ್ ಹಾಯ್ ನಾ ಕಾಣಿಸ್ತಾನೆ ಇಲ್ಲ ಕಲರ್ಡಲ್ಲು. ಯಾರು ಇಲ್ಲ ಬರ್ಕೊಂತ. ಶೀಟ್ ಮಾಸ್ಕ್ ಹುಡ್ಕಾಕೆ 11 ಗಂಟೆ ರಾತ್ರಿ ಅಲ್ಲಿ ಬಂದಿದ್ದೀರಿ ಗೈಸ್. ಎಲ್ಲಿ ಹೋಗ್ತಾಯಿದ್ಯಾ? ನಾನು ಇಲ್ಲಿ ಓಡ್ತಾ ಇದ್ದೀನಿ, ಅವ್ರು ಅಲ್ಲಿ ಓದ್ತಾವ್ರೆ. ಹಾಂ, ಶೀಟ್ ಮಾಸ್ಕ್ ಆಗಲ್ಲ ತಗೋ. ನಾನು ಫಸ್ಟ್ ಟೈಮು ನನ್ನ ಸ್ಕಿನ್ ಟ್ರೀಟ್ಮೆಂಟ್ ತೊಗೊತಾ ಇದ್ರು. ಫಸ್ಟ್ ಟೈಮ್. ಅಣ್ಣ ಲ್ಯಾಕ್ಮಿ ಇದ್ದಿಲ್ಲ, ಪಾಂಡ್ಸು ಗಾರ್ನಿಯರ್. ಇಷ್ಟೊತ್ತಲ್ಲಿ ಯಾವ ಅಂಗಡಿನೂ ಸಾಕ್ತಿರಲ್ಲ ನೋಡು. ನಿನ್ನ ಚೆನ್ನಾಗಿರ್ತೈತೆ ಹಾಕಳ. ಇವಾಗ ಏನು ಮಾಡ್ತೀಯ? ಎಷ್ಟು ಅಣ್ಣ ಲ್ಯಾಕ್ಮಿ ಇದಿಲ್ವಾ? ಅಷ್ಟೇ ಇರೋದಾ ಗೈಸ್? ನಾನು ಸ್ಕಿನ್ ಟ್ರೀಟ್ಮೆಂಟ್ ಆದಮೇಲೆ ಆಫ್ಟರ್ ಏಜಸ್ ನಾನು ಆಗ್ತಾ ಇರೋದು. ನಾನು ಡರ್ಮಟಾಲಜಿಸ್ಟ್ ಬಂದರೆ ಬೈತಾರೆ. ನಾನು ತಗೋ ಅಂದರೆ ಶೋಕಿ ಮಾಡ್ತಾರೆ. ತಗೊಳ ಸೆಪ್ಟೆಂಬರ್ ಮಾಡ್ತಾ ಇದ್ಯಾ? ಸರಿ ಗೈಸ್, ನಾನು ತಗೋತೀನಿ. ಸೆಪ್ಟೆಂಬರ್ ಮಾಡ್ತಾರೆ ಮಾಡಲಿ ಗೈಸ್. ಅಕ್ಕ ಹಾಯ್ ಅನ್ರಿ. ಅಕ್ಕ ಹಾಯ್ ಇರಿ ಇವಾಗನ್ರಿ. ಹಾಯ್ ಗೈಸ್. ಮೇಂಜಿ ಫುಲ್ ಆರ್ಟಿಸ್ಟ್ ಗೈಸ್. ಮೇಂಜಿ ಆರ್ಟಿಸ್ಟ್ ಏನು ಸೈಕ್ ಹಾಕಿದ್ದಾರೆ ನೋಡಿ ನಮ್ಮ ದುರ್ಗಮ್ಮನ. ಕ್ರೇಜಿ ಲವ್ಡೆಡ್ ಪರ್ಸ್ನಲಿ ಸಕಾಲಿದೆ ಅಲ್ಲ. ನಾನು ದುರ್ಗಮ್ಮನ ಹಾಕ್ಸ್ಕೊತಾ ಇದ್ದೆ. ಸುಗ್ಗು ಆಂಟಿ, ಸುಗ್ಗು ನೋಡಿದ್ರೆ ನೋಡಿದ ತರ ಇದೆಯಾ? ಏಕೆ ಅಪ್ಪ ಮಾವಿನ ತೋರಣ ಏನಾದ್ರು ಮಾವಿನ ತೋರಣ ಕಟ್ತಾರೆ. ಎವ್ರಿಬಡಿ ಇಸ್ ಬಿಸಿ ಆನ್ ದೇರ್ ಓನ್ ಟಾಸ್ಕ್. ಮೈ ಪಪ್ಪ ಇಸ್ ಬಿಸಿ ಆನ್ ಫೋನ್. ಆಯ್ತಾ? ಸಾರಿ ಅಕ್ಕ, ಇದು ಹಾಕ್ಸ್ಕೊಂಡು ಔಟ್ಪುಟ್ಟು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಓಕೆ? ಇಲ್ಲಾಂದ್ರೆ ಡಿಸ್ಟರ್ಬ್ ಆಗ್ತೈತೆ. ಅಜ್ಜಿ ಹಾಯ್. ಅಜ್ಜಿ ಹಾಯ್ ಏನ್ರಿ? ಹಾ ಸುಗು. ಇದು ಇಂಗ್ಲೀಷಲ್ಲಿ ಚಿಕ್ಕಮ್ಮನ ಏನಂತಾರೆ? ಯಾರೋ ಚೆನ್ನಾಗಿ ಓದ್ತೀರಾ ಇಂಗ್ಲೀಷು? ಇಂಗ್ಲೀಷಲ್ಲಿ ಚಿಕ್ಕಮ್ಮನ ಏನಂತಾರೆ? ಚಿಕ್ಕಮ್ಮನ ಏನಂತಾರೆ? ಹಾ, ಸ್ಮಾಲ್ ಮಮ್ಮಿ ಅಂತ ಏನಂತಾರೆ ಇವರೆಲ್ಲ. ನಿಜವಾಗ್ಲೂ ಸ್ಕೂಲ್ ಹೋಗ್ತಾರ. ಫೈನಲಿ ನಮ್ ದುರ್ಗಮ್ಮ ಈಸಿಯರ್. ಥ್ಯಾಂಕ್ಸ್ ಅಕ್ಕ. ನೋಡ ಕ್ಯಾಮ್ರಾ ತೋರಿಸ್ತಾ ಇದೆ. ಚೆನ್ನಾಯ್ತಲ್ಲ ಮಾ ದುರ್ಗಮ್ಮ? ಮೂಗ್ನ ಚೆನ್ನಾಗಿ ಬಂದೈತೆ. ತೋಮಲೆ ಎಲ್ಲ ಕಟ್ತಾರೆ. ನಾನು ಮೆಹಂದಿ ಹಾಕ್ಸ್ಬಿಟ್ಟಿದ್ದೀನಿ ಕೈಯೆಲ್ಲ. ಆದರೂ ಹಂಗೆ ವ್ಲಾಗ್ ಮಾಡ್ತೇನೆ. ದಟ್ ಇಸ್ ಕಾಲ್ಡ್ ಮೈ ಡೆಡಿಕೇಶನ್ ಟುವರ್ಡ್ಸ್ ವರ್ಕ್ ವಿಚ್ ಐ ಡು. ನೋಡಿ ತೋಮಲೆ ಹಾಕಿರೋದು ಆಯ್ತಾ. ಆಚ ಕಡೆನೂ ಏನು ಕಾಸ್ಟ್ಲಿ ಆಗಿತ್ತಲ್ಲ ಲಾಸ್ಟ್ ಬ್ಲಾಗ್ ನೋಡಿದ್ರಲ್ಲ. ಎದ್ದಿದ್ದು ಹೇಳು, ಇರ್ಲಿ ಏನಾಗಲ್ಲ. ಎಷ್ಟು ಗಂಟೆಗೆ? ಕೆಟ್ಟ ಮಾತೆ ನಮ್ಮ ಮನೇಲಿ ಬೈಯ. ನಮ್ಮ ಅಮ್ಮನೋ ಕೆಟ್ಟ ಮಾತೆ, ಅವ್ರ ತಂಗಿನೋ ಕೆಟ್ಟ ಮಾತೆ. ಹಾಕಿ ಹಾಕ್ತೀನಿ ನಾನು ಹಾಕ್ತೀರ ಇರ್ತೀನಿ. ಇವಾಗ ಏನ್ ಮಾಡ್ತಾ ಇದೆ ಹೇಳ? ಅದಕ್ಕೆ ಏನು ಅಲ್ಲ, ಇವಾಗ ಏನೇನು ಕೆಲಸ ಐತೆ ಇದು ಬಿಟ್ಟು? ನಾನು ಹಾಕ್ತೀನಿ. ಅಕ್ಕ ಬಿಸ್ಕೆಟ್ ಹಾಕ್ಬಿಡ್ರು. ನಾನು ಹೋಗಿ ಮಲ್ಕೋತಾ ಇದ್ದೀನಿ. ಬಾಯ್.
ಸೀರಿಯಸ್ ಆಗಿ ಅನ್ಕೊಂತ ಇದ್ದೀನಿ ನಾನು. ಗೈಸ್ ಐ ಆಮ್ ರಿಯಲಿ ಸ್ಲೀಪಿ. ಎಲ್ಲ ಮೆಸ್ಸಪ್ಪ, ಫುಲ್ ಮೆಸ್ಡ್ ಅಪ್. ಇವ್ಳು ನೋಡ್ರಿ ಇವರಿಬ್ರು. ಹಾಂ ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಮಮ್ಮಿ ನನ್ನ ಅವಶ್ಯಕತೆ ಏನಿಲ್ಲ ತಾನೆ, ನಿದ್ದೆ ಬರ್ತಾ ಇತ್ತು. ಅವ್ರ ಅವಶ್ಯಕತೆ ಯಾರಿಗೂ ಏನಿಲ್ವಂತೆ. ಗೈಸ್ ನನ್ನ ಕೆಲಸ ಮುಗೀತು ಗೈಸ್. ನಾಳೆ ಇರೋದು ನನ್ನ ಆ್ಯಕ್ಚುಲ್ ಕೆಲಸ ಹೇಳ್ಬೇಕಂದ್ರೆ ಕ್ಯಾಟ್ರಿಂಗ್ ಅವ್ರು ಬುಕ್ ಮಾಡಿದ್ದೀನಿ. ಅವರು 11:00 ಬರ್ತೀನಿ ಅಂದರು. ನೆಕ್ಸ್ಟು ಪೆಂಡಲ್ ಅವ್ರಿಗೆ ನಮ್ಮ ಅಯ್ಯ ಹೇಳೋರೆ, ಅವ್ರ ಹತ್ರ ಕೋಆರ್ಡಿನೇಟ್ ಮಾಡಿ. ನೆಕ್ಸ್ಟು ಫ್ಲವರ್ ಡೆಕೋರೇಷನ್ ನಾನು ಹೇಳಿದ್ದೀನಿ. ಅವರು ಮೇ ಬಿ ಹಿಲ್ ಕಮ್ ಅರೌಂಡ್ 7:30. ಆ್ಯಂಡ್ ಪುರೋಹಿತರು ಕೂಡ 7:30ಗೆ ಬರ್ತೀನಿ ಅಂತ ಹೇಳಿದ್ದಾರೆ. I don't know how will I sustain. For sustaining tomorrow, now I need to sleep. That is important. ಇವಾಗ ಅವರೆಲ್ಲ ದೊಡ್ಡವರೆಲ್ಲ ಏನೋ ಅವ್ರ ಕೆಲಸ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಐ ಡೋಂಟ್ ನೋ ಹೌ ಇಸ್ ಇಟ್ ಅಂತ. ಅವ್ರು ಹೇಳಿದ ಮಾಮ ಹೇಳಿದ್ರು ಮಗ ಮಲ್ಕೋ ಅಂತ. ಸೊ ಮಲ್ಕೋತೀನಿ. ದೊಡ್ಡವ್ರು ಅವ್ರ ಪಡಗೆ ರಂಗೋಲಿ ಫ್ಲವರ್ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ್ಲಿ ಟುಮಾರೋ. ಐ ಆಮ್ ವೆರಿ ಎಕ್ಸೈಟೆಡ್ ಪ್ಲಸ್ ಲಿಟಲ್ ಎಲ್ಲೋ ಒಂದು ಕಡೆ ನರ್ವಸ್ನೆಸ್ ಇದೆ. ಸೊ ಐ ಆಮ್ ವೆರಿ ಮಚ್ ವೇಟಿಂಗ್, ವೆರಿ ಮಚ್ ಆನ್ ಮೈ ಟೋಸ್ ಹೆಂಗಿರುತ್ತೆ ಅಂತ. ಸೊ ಬೆಳಗ್ಗೆ ಸಿಗ್ತೀನಿ ಗೈಸ್. ಸದ್ಯಕ್ಕೆ ಸೈನಿಂಗ್ ಆಫ್. ಗುಡ್ ನೈಟ್, ಬೈ ಗೈಸ್. ಗುಡ್ ಮಾರ್ನಿಂಗ್. ಇಟ್ ಈಸ್ ಲೈಕ್ 6:30. ಫಸ್ಟ್ ಟೈಮ್ ಅಲ್ಲ, ಏನಾದರೂ ಇದ್ದರೆ ಅಷ್ಟೇ ಹೇಳೋದು. ಈ ಟೈಮಲ್ಲೆಲ್ಲ ಇವತ್ತು ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ನನಗೆ ಎಚ್ಚರಿಕೆ ಮಾಡಿಸಿತ್ತು. ಅಲಾರಾಮ್ ಇಟ್ಕೊಂಡಿದ್ದೆ 7 o'clockಗೆ. ಬಟ್ 6:30ಗೆ ಫ್ಲಾರಿಸ್ಟ್ ಬಂದು ಎಚ್ಚರಿಕೆ ಮಾಡಿಸ್ಬಿಟ್ರು. ಲೈಟ್ ಹಿಂಗೆ ಹೊಡಿತೈತಲ್ಲ. ಸೊ ಇವಾಗ ಅವ್ರು ಬಂದು ಇಟ್ಬಿಟ್ಟು ಹೋಗಿದ್ದಾರೆ ಗೈಸ್. ಅದು ಆರ್ಸು. ನೆಕ್ಸ್ಟು ಇವರು ಪೂಜೆ ಮಾಡೋರು ಬರ್ತಾರಲ್ಲ ಐನೋರು, ಅವ್ರು ಬಂದು ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಫೋಟೋನಲ್ಲಿ ಸಿಕ್ಕಿಸಿ ಆರ್ಸ್ಗೆ. ಆಮೇಲೆ ನಮ್ಮ ಮಾಮ ಅವರೆಲ್ಲ ಇನ್ನೂ ಅದಕ್ಕೇನೋ ಕಳಶ ಏನೋ ಇಡ್ತಾರಂತೆ. ಐ ಆಮ್ ನಾಟ್ ಶ್ಯೂರ್ ವಾಟ್ ಆ್ಯಂಡ್ ಆಲ್ ಅಷ್ಟು ಬಿ ಕೆಪ್ ದೇರ್. ಸೊ ಅದು ಮಾಡ್ತಾರೆ. ಮೀನ್ವೈಲ್ ನಾನು ಸ್ನಾನ ಮಾಡ್ಕೊಳ್ಳೋಣ ಗೈಸ್. ಓಕೆ ಕಮ್ ಲೆಟ್ಸ್ ಗೋ. ದಟ್ ಈಸ್ ಇಂಪಾರ್ಟೆಂಟ್. ಅದೊಂದು ಕೆಲಸ ಆದರೆ ಎಲ್ಲ ಆದಂಗೆ. ದಟ್ ಈಸ್ ಮ್ಯಾಂಡೇಟ್ರಿ and that is important. Let's go. ಹಾಲು ಮೊಸರು ಜೇನುತುಪ್ಪ ತಂದಿದ್ದೇನೆ. ಹಾಲು ಮೊಸರು ಜೇನುತುಪ್ಪ ತುಪ್ಪ ಒಂದು ಚಿಕ್ಕದು ಇಷ್ಟ. ಜೇನುತುಪ್ಪ ತಗೊಂಬಂದಿದ್ದೀನಿ. ತುಪ್ಪನೂ ತಂದಿದ್ದೀನಿ. ಚಿಕ್ಕದು. ಓಕೆ. ಟೆನ್ಷನಲ್ಲಿದೆಯಾ? ಗೃಹಪ್ರವೇಶ ಥರ ಮಾಡ್ಕೋಬೇಡ, ಗೊತ್ತಾಯ್ತಾ? ಮತ್ತೆ ತಿರ್ಗಾ ಸಿಕ್ಕಲ್ಲ. ಆಲ್ವೇಸ್ ಟೆನ್ಷನ್. ನೋಡಿ ಆಲ್ಮೋಸ್ಟ್ ರೆಡಿ ಮಾಡ್ತಾವ್ರೆ. ಸುಸ್ತಾಗ್ಬಿಡ್ತಂಗೆ ಹೋಗ್ಬೋದು. ಚೆನ್ನಾಗಲ್ಲ. ಲಕ್ಷ್ಮೀನ ತೋರಿಸ್ತಾರೆ. ಲಕ್ಷ್ಮೀನ ಗೈಸ್ ನಮ್ಮ ಕ್ಯೂಟಿ ಪಾಯ್. ನನ್ನ ಮುದ್ದು ಬಂಗಾರ ಇವಾಗ ಎದ್ದಿದ್ದು ಗೈಸ್. ಬಂಗಾರಿ ಯಾಕೆ ಮನೆ ಬೇಗ ಎದ್ದಿದ್ಯಾ? ಲೇಟಾಯ್ತಾ? ಇಲ್ಲಮ್ಮ, ನೀನು ಎಷ್ಟು ಬೇಕು ಎದ್ದಿರ್ಬೋದು, ಎಷ್ಟೊತ್ತು ಬೇಕು. ಗುಂಡು ಪಾಪು ನೀನು. ಹಾಯ್ ಮಾಡು. ಬೆಳಗ್ಗೆ ಕೋಲ್ಡ್ ಆಗೈತಾನೆ. ಬೈ. ಅಲ್ಲ ಬೆಳಿಗ್ಗೆ ಹೆಂಗಿದೆ ಗೊತ್ತಾ ವೆದರು? ಜಾತ್ರೆ ವೆದರು. ಏನು ಇಷ್ಟೊಂದು ತಣ್ಣಗೆ ಇರಬೇಕು ಗೈ. ಒಟ್ಟಿನಲ್ಲಿ ಅಪಾರ್ಟ್ಮೆಂಟ್ಸ್ ಎಲ್ಲ ಸೈಕಾಗಿ ಕಾಣಿಸ್ತಾ ಇತ್ತು ನನಗೆ ಇವತ್ತು. ಒಂದು ಕೈಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಎಲ್ಲ ದಿನ ಗೊತ್ತಿಲ್ಲ. ಇವಾಗ ಸೈಕಾಗಿದೆ ಗೈಸ್. ಆ್ಯಕ್ಚುಲಿ ವೆದರ್ ಚೆನ್ನಾಗಿದೆ. ಬೆಳಿಗ್ಗೆ ಸಣ್ಣ ಇರ್ತಾರೆ. ಆಮೇಲೆ ಎಲ್ಲೋ ಹೋಗ್ತಿರ್ತಾರೋ ಗೊತ್ತಿಲ್ಲ. ನಮ್ಮ ಬಾಸ್ ಸೂರ್ಯ ಬನ್ನಿ ಇವಾಗ ಹೋಗಿ ತಗೊಂಡು ಬರೋಣ. ಹಾಯ್. ಅವರೆಲ್ಲ ರೆಡಿ ಮಾಡ್ತಿದ್ದಾರೆ. ನಾನು ನೀರು ಬಿಟ್ಟು ಸ್ನಾನಕ್ಕೆ ಹೋಗಿಲ್ಲ. ಸ್ವಲ್ಪ ಸ್ನಾನ ಮಾಡ್ಕೊಂಡೆ ಸಿಕ್ಕದು ನೆಕ್ಸ್ಟ್. ಓಕೆ ಗೈಸ್, ಇವಾಗ ತಲೆಗೆ ಮಾಡ್ಕೊಂಡು ಹೌಸ್ ಔಟ್ಫಿಟ್ ಚೆನ್ನಾಗಲ್ಲ ಐನೋ. ಏನೇನೋ ಹೇಳ್ತಾನೆ. ಏನು ಮನೆ ಏನೋ ಹೇಳ್ತಾ ಇದ್ದಲ್ಲ, ಹೇಳೋ. ಬತ್ತೋ ಹೇಳೋ. ಅಲ್ಲೂ ಬ್ರಷ್. ಓ ಗಾಡ್, ಅವಾಗಿದೆ ಇದನ್ನ ಫಿಗರ್ ಔಟ್ ಮಾಡಿ ನನ್ಗೆ ಗೊತ್ತಿಲ್ಲ. ನನ್ನ ಬ್ರಷ್ ಇಟ್ಕೊಂಡು ನೀನೇನ್ ಮಾಡಿಸ್ಯಾ? ಚೀ. ಯಾಕೆ ಕೆಳಗಡೆ ನಮ್ಮ ಮಾಮ ಅವರೆಲ್ಲ ಅದು ಅರೇಂಜ್ ಮಾಡಿದ್ದಾರೆ. ಅದೇ ಗೈಸ್ ಲಾಸ್ಟ್ ಟೈಮ್ ಗೃಹ ಪ್ರವೇಶಕ್ಕೆ ಅರ್ಧಂಬರ್ಧ ರೆಡಿಯಾಗಿ ಒಳ್ಳೆ ದೇವತಾ ಇದ್ದೆ. ಸಜ್ಜಿಗೆ ಮಾಡ್ದೇನಾ? ಯಾಕೆ? ಕಾಂಟ್ರಾಕ್ಟ್ ಚೇಂಜ್. ಯಾಕೆ ಗೊತ್ತಾ ಗೈಸ್? ಕಾಂಟ್ರಾಕ್ಟ್ ಚೇಂಜ್ ಆಗಿರೋದು ಇಲ್ಲ. ಓಕೆ ತೋರಿಸಿ ಆಚೆಯಿಂದ ಹಿಂಗೆ ಅಂತ. ಯಾಕ ನಾನು ತೋರಿಸ್ಬಿಟ್ಟೆ ಆ್ಯಕ್ಚುಲಿ ಒಳಗಡೆ. ಆವಾಗೇನೆ ತೋರಿಸ್ಬಿಟ್ಟೆ.
ಯಾಕೆ ಇದು ಸತ್ಯನಾರಾಯಣ ಸ್ವಾಮಿ. ಕೃಷ್ಣ ಕುರ್ಸಿಲ್ಲ ಸುಗು ಇನ್ನು. ಸುಗು ಪ್ಲೀಸ್ ಸುಗು. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಡೆಕೋರೇಟ್ ಮಾಡಿ. ಕೃಷ್ಣ ತುಳಸಿ ಹಾಕಲ್ಲ ಇಲ್ಲಿ, ತುಳಸಿ ಹಾಕ್ಬಹುದು. ಇಲ್ಲಿ ಆಚೆ ಕೃಷ್ಣಗೆ ತುಳಸಿನೇ ಅಲ್ವಾ ಇಷ್ಟ. ಓಡಿಯೋ ಹಾನಿ ಆದ್ಮೇಲೆ ತಿರ್ಗಾ ಒಂದ್ ನಿಮಿಷ ಓಡಬಿಡ್ತೀನಿ ನಾನು, ತಿರ್ಗಾ ಬರಲ್ಲ. ಡಿಸ್ಗಸ್ಟಿಂಗ್ ಅಂತ ಅವರಷ್ಟು ಅವರೇ ಅನ್ಕೊಂತವ್ರ ಗೈಸ್. ಪಾಪ ಹಾಯ್ ಅಲ್ಲ ನೋಡಮ್ಮ, ಆಚೆ ತುಳಸಿ ಒಂದು ಹಾಕ್ಬಿಡಿ. ಅದು ಕೃಷ್ಣ ಹತ್ರ ಬೇಡ ಅಲ್ಲ, ಚೆನ್ನಾಗೈತಾ? ಕೃಷ್ಣಗೆ ತುಳಸಿನೇ ಇಷ್ಟ ಅಲ್ವಾ? ಓಕೆ. ನಮ್ಮಮ್ಮ ಗೃಹ ಪ್ರವೇಶಕ್ಕೆ ರೆಡಿನೇ ಆಗಿರ್ಲಿಲ್ಲ ಆಯ್ತಾ. ಈ ಫೋಟೋ ಹಂಗೆ ಐತೆ, ಅದಕ್ಕೆ ಇವಾಗ ಎಳ್ಕೊಂಡು ಹೋಗ್ತಾ ಇದೀನಿ ಮೇಕಪ್ ಮಾಡೋದಕ್ಕೆ. ಅವಾಗ ನೀನ್ ಮಾತ್ರ ಮಾಡಿಸ್ಕೊಂಡ್ಬಿಟ್ಟೆ, ನೀನ್ ಮಾತ್ರ ಮಾಡಿಸ್ಕೊಂಡ್ಬಿಟ್ಟೆ, ನೀನ್ ಮಾತ್ರ ಚೆನ್ನಾಗ್ ಕಾಣಿಸ್ತೀಯಾ, ನನ್ಗೇನ ಮಾಡಿಸಿದ್ಯಾ ಅಂತ ಎಲ್ಲ ಅಂದ್ರು. ಇವಾಗ ನಾನೇ ಮೇಕಪ್ ಮಾಡ್ತೀನಿ. ಗೊತ್ತಾ, ಲೆಟ್ಸ್ ಸ್ಟಾರ್ಟ್ ದ ಮೇಕಪ್ ಗೈಸ್. ಫೈನಲ್ ಔಟ್ಪುಟ್ ತೋರಿಸ್ತೀನಿ ನಿಮ್ಗೆ. ಯಾವ ಮಗ ತೋರಿಸು. ಯಪ್ಪ ಭಯ ಬಿಡ್ಬಿಡಿ ಗೈಸ್. ಆಟೋಗೆ ಬಿಡಿ ಗೈಸ್, ಅಡ್ರೆಸ್ ಇರ್ತೀನಿ ಎಲ್ಲ ಇರೋದೊಂದು. ಆರಾಮಾಗಿರಮ್ಮ, ಕಣ್ಣಿಗೆ ನಾನೇನು ಮುಟ್ಟಲ್ಲ, ನಿನ್ ಕಣ್ಣಿಗೆ ಏನು ಮಾಡಲ್ಲ, ನಾನು ಆರಾಮಾಗಿರು. ಯಾವಾಗ ಒಂದ್ಸತಿ ಮೇಕಪ್ ಮಾಡ್ಕೊಂಡ್ರೆ ಹಿಂಗೆ ಫೇಶಿಯಲ್ ಬೆಸ್ಟ್ ಐತೆ ಗೊತ್ತಾಗಲ್ಲ. ಇದೆಲ್ಲ ಇದು ಮಾಡ್ತೀವಿ ಸಾಕು. ಲೆಟ್ ಮೀ ಬ್ಲೆಂಡ್ ಇಟ್. ಒಂದು ರೆಡಿ ಮಾಡೋದಕ್ಕೆ ಎಷ್ಟೊತ್ತು ನನ್ಗೆ ಇರಿಟೇಷನ್ ನೋಡಿ. ಇದು ಎಷ್ಟು ಲೈಟ್ ಆಗೈತೆ ಗೊತ್ತಾ, ಅಷ್ಟು ಲೈಟಾಗಿ ಆಗ್ತೀನಿ. ಅಪ್ಪ ಹೆಂಗೋಡಮ್ಮ ತಡ್ಕೊಂಡಿದ್ದೀರಾ? ಒಂಚೂರು ಹೇಳೋದ್ ಮಾತು ಕೇಳಲ್ಲ. ಒಂದ್ ನಿಮಿಷ ನಾನು ಹೇಳೋದ್ ಕೇಳಮ್ಮ. ಒಂದ್ ನಿಮಿಷ ಇರು, ಇನ್ಕಂಪ್ಲೀಟ್ ಮಾಡಿದ್ರೆ ಇನ್ನೂ ವರ್ಷ ಕಾಣಿಸ್ತೆ. ಹೆಂಗೋ ಹಾಕ್ಬಿಟ್ಟಿದೀನಿ, ಇವಾಗ ಏನು ಮಾಡಕ್ಕಾಗಲ್ಲ. ನೀನ್ ಮಾಡ್ಕೊಂಡು ಅಳಿಸ್ತೀನಿ. ಮಮ್ಮಿ ಸುಮ್ನೆ ಇರು ಮಮ್ಮಿ, ಯಾಕಂಗ ಆಡ್ತೀಯಾ? ಹಂಗೆ ಬರುತ್ತಮ್ಮ, ಸಾಕು ಸಾಕು. ಇರು ಆಮೇಲೆ ಸ್ವಲ್ಪ ಇದಾಗ್ಬಿಡ್ತೈತೆ. ಏನಿಲ್ಲ, ನೀನ್ ಹಾಕೋ. ಯಪ್ಪ ಒಂದ್ ಇದಕ್ಕೆ ಎಷ್ಟು ಗೈಸ್ ಇವ್ರ ಹತ್ರ ಅನ್ಸ್ಕೊಬೇಕು. ಅದಕ್ಕೆ ಒಂದ್ ಲೈನ್ ಹಾಕೋ ಸಾಕು, ಒಂದೇ ಲೈನ್. ನಾನು ಲೈನ್ ಅಮ್ಮ, ಯಾರು ನಿನ್ಗೋಸ್ಕರ ಬದುಕ್ಬೇಡ ಮಮ್ಮಿ, ನಿನ್ಗೋಸ್ಕರ ಬದುಕು. ನೀನ್ ಹಾಕದ ಲಿಪ್ ನಾನು ಹಾಕಲ್ಲ. ಯಾಕಂದ್ರೆ ಲಿಪ್ಸ್ಟಿಕ್ ಲಿಪ್ ಗ್ಲಾಸ್ ದೇವರೇ ಗೊತ್ತಾಗಲ್ಲ. ಲಿಪ್ ಗ್ಲಾಸ್ ಅಯ್ಯಪ್ಪ ಕಾಮಿಡಿ ಆಗ್ತಾಯಿದಪ್ಪ ಆಗೋ. ಕಾಣಿಸ್ತಾ ಇಲ್ಲ, ಅದೇ ದೇವರೇ ಕಾಣಿಸಲ್ಲ. ನೂಡ್ ಶೇಡ್ ಅದು ಏನೋ ಎತ್ಕೊಂತ ಐತೆ ಅದಕ್ಕೆ. ಗೈಸ್ ನಮ್ಮ ದೊಡ್ಡಮ್ಮ ಹೇಳ್ತಾ ಇದ್ದ, ನಮ್ಮಮ್ಮ ನನ್ನ ವಯಸ್ಸಲ್ಲಿದ್ದಾಗ ನಾನಂದ್ರೆ ನಮ್ಮ ಅಪ್ಪನಿಗಿಂತ ಮಾಡಿರೋರಂತೆ ಅಷ್ಟು ಚೆನ್ನಾಗಿ ಮಾಡ್ಕೊತಾ ಇದ್ರು. ಇವಾಗ ಏನು ಮಾಡ್ಕೊಳಲ್ಲ, ಬಿಕಾಸ್ ಅವ್ರಿಗೆ ಲೈಫ್ ಹಂಗೆ ಆಗ್ಬಿಟ್ಟಿದೆ ಗೈಸ್. ನಮ್ಮ ಪೇರೆಂಟ್ಸ್ ಆ ಥರ ಇದ್ರಲ್ಲಿದ್ದಾಗ ಲೋ ಅಲ್ಲಿದ್ದಾಗ ವಿ ಹ್ಯಾವ್ ಟು ಪುಷ್. ನಮ್ಮ ಎನರ್ಜಿ ಎಷ್ಟಿದೆ ವಿ ಹ್ಯಾವ್ ಟು ಪುಷ್. ಅದ್ರ ಮೇಲೆ ಅವ್ರ ಇಷ್ಟ, ಬಟ್ ವಿ ಹ್ಯಾವ್ ಟು ಪುಷ್ ಆಯ್ತಾ. ಅದು ಹಂಗಂತ ಅವ್ರನ್ನ ಹಂಗೆ ಬಿಟ್ಬಿಡೋದಲ್ಲ. ಏನೋ ಲಿಟಲ್ ಗ್ಲೋ ಅಟ್ಲೀಸ್ಟ್ ನಾವು ಅವ್ರಲ್ಲಿ ತರ್ಬೋದು. ಸೊ ಅದು ನಾನು ಪ್ರಯತ್ನ ಮಾಡ್ತೀನಿ, ಯಾವಾಗಲೂ ಪ್ರಯತ್ನ ಮಾಡ್ತೀನಿ ನಾನು. ಬಿಕಾಸ್ ಅವ್ರು ಒಂಥರ ಹಂಗೆ ಹಂಗೆ ಆಗ್ಬಿಟ್ಟಿದ್ದಾರೆ ಜೀವನ. ಇಟ್ಸ್ ಓಕೆ, ಎಲ್ಲರಲ್ಲೂ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಇದೆ, ಅವ್ರ ಲೈಫಲ್ಲಿ ಬರೀ ಡೌನ್ಸೇ ಇರೋದು. ಅದಕ್ಕೆ ಇಟ್ಸ್ ಫೈನ್. ಬೀಯಿಂಗ್ ಅ ಡಾಟರ್ ಐ ವಿಲ್ ಮೇಕ್ ಶ್ಯೂರ್ ಟು ಅಪ್ಲಿಫ್ಟರ್. ನಾನು ಒಬ್ಳಲ್ಲ, ನೀವೆಲ್ಲರೂ ಮಾಡಬೇಕು. ಅದು ಮಾಡ್ತಿದ್ದೀರಾ ಕೂಡ, ಐ ನೋ. ಓಕೆ, ಬನ್ನಿಗೆ ರೆಡಿಯಾಗ ನಾನು ಅಲ್ಲಿ ಹೆಂಗೆ ಹಾಕೊಂಡು ತೋರಿಸಿ, ನಾನು ಇಟ್ಟಿದ್ದೀನಿ, ಹಾಕೊಂಡು ತೋರಿಸ್ತೀನಿ. ಓಕೆ, ತೋರ್ಸ್ಬೇಕಂತ ನಿಮ್ಗೆ ಹೆಂಗಿದ್ದೀನಿ ಗೈಸ್? ನೋಡಿ ರೆಡಿ ಆಗಿದ್ದೀನಿ ನಾನು. ಇನ್ನಿಂದ ಹೋಗು. ಹಾ, ಇವಾಗ ಕಾಣಿಸ್ತಿದೆ ಫುಲ್. ಏನು ಕೇಳಿಸ್ತಾ ಇಲ್ಲ? ಗೈಸ್ ಮೆಹಂದಿ ನೋಡ್ತಾ ಇರ್ಬೇಕು ನೈಟ್. ನೋಡಿ ದುರ್ಗಮ್ಮ ನೋಡಿ ಎಷ್ಟು ಕಲರ್ ಬಂದಿದೆ. ನನ್ನ ಯಾರೋ ಅಷ್ಟು ಇಷ್ಟಪಡ್ತಿದ್ದಾರೆ ಅಂತ. ಯಾರು ಇಷ್ಟಪಡ್ತಿದ್ದಾರೆ? ದುರ್ಗಮ್ಮ. ಇಲ್ಲಿ ಹಿಂದೆ ಡಬರುಗ ತ್ರಿಶೂಲ ಹಾಕ್ಸ್ಕೊಂಡಿದ್ದೀನಿ. ಆಮೇಲೆ ಇದು ನಾರ್ಮಲ್ ಆಗಿ ಹಾಕ್ಸ್ಕೊಂಡಿದ್ದೀನಿ. ಇಲ್ಲಿ
RP ಅಂತ ಹಾಕ್ಸ್ಕೊಂಡಿದ್ದೆ. RP ಅಂದ್ರೆ ಯಾರು ಹೇಳಿ? ರಾಧಿಕಾ ಪಂಡಿತ್. ನಾನು ಚಿಕ್ಕ ವಯಸ್ಸಿಂದ ಇದುವರೆಗೂ ನಾನು ಯಾವಾಗ ಮೆಹಂದಿ ಹಾಕ್ಸ್ಕೊಂಡ್ರು, ರಣ್ಣ ಮದ್ವೆಗೆ ಹಾಕ್ಸ್ಕೊಂಡ್ರು ಕೂಡ, ಕಂಜು ಸರ್ ಹಾಕ್ಸಿದ್ರು ಕೂಡ ನಾನು RP ಅಂತ ಬರ್ಸ್ಕೊಂಡಿದ್ದೆ ಗೈಸ್. ನಾನು ಯಾವಾಗ್ಲೂ ಬರ್ಸ್ಕೊಂಡಿನಿ. ಯಾಕಂದ್ರೆ ನಂಗೆ ರಾಧಿಕಾ ಪಂಡಿತ್ ಅದು ಹೇಳ್ಬೇಕಾಗಿಲ್ಲ, ನಿಮ್ಗೆ ಗೊತ್ತಿರೋ ವಿಷಯನೇ. ಸೊ ನಾನು ಯಾವಾಗಲೂ ಬರ್ಸ್ಕೊಳತ್ತಾರ, ಇವಾಗೂ ಬರ್ಸ್ಕೊಂಡು ನೈಸ್ ಅಲ್ಲ. ಓಕೆ, ಊಟ ಮಾಡ್ಬೇಕು. ನಂಗೆ ಐ ಆಮ್ ವೆರಿ ಹಂಗ್ರಿ. ಪಾಪ ನಮ್ಮಮ್ಮ ಇಟ್ಬಿಡ್ತಾರೆ. ನಮ್ಮಪ್ಪ ಹಂಗಿರಲ್ಲ. ನಮ್ಮಪ್ಪಗೆ ತರ್ತೀನಿ ಅಂದೆ. ನಮ್ಮಮ್ಮ ನೋಡ್ದ ಅವ್ರ ಅಪ್ಪ ಮಾತ್ರ ತರ್ತಾಳ ಅಂತೇಳು. ನೀನ್ ತಿನ್ನಲ್ಲ. ನಮ್ಮಮ್ಮ ಮೇಕಪ್ ಮಾಡಿದೀನಿ ಕಣೆ. ನೋಡಿಲ್ಲ, ನೋಡ್ಬೇಕು. ಹೆಂಗ್ ಮಾಡಿದೀನಿ ಗೊತ್ತದ? ಅವ್ರು ಬಿಡ ತೋರಿಸಿ. ಕೇಟ್ರಿಂಗ್ ಅವ್ರು ಬಂದಿದ್ದಾರೆ. ಖುಷಿ ನೋಡಿ ಗೈಸ್, ಊಟ ಬಂತ. ಖುಷಿ ನೋಡಿ ಊಟ ಬಂದಿರೋದು. ಪಾರ್ಕಿಂಗ್ ಅರೇಂಜ್ ಮಾಡಿದ್ದಾರೆ. ಡೈನಿಂಗ್ ಟೇಬಲ್ ಹಾಕಿ, ಚೇರ್ ಹಾಕಿ. ಸೊ ಅವ್ರೇನು ಮಾಡ್ತಾರೆ, ರುಮಾಲಿ ರೋಟಿ ಇಡೋದಕ್ಕೆ ತೋರಿಸ್ತೀನಿ ಏನು ಮೆನ್ಯೂ ಅಂತ ಕೂಡ. ಅಲ್ಲೇ ಆ ಜಾಗದಲ್ಲಿ ಮಾಡ್ತಾರೆ. ಇವಾಗ ಜಾಗ ಇಲ್ಲ ಮಾಡೋದಕ್ಕೆ. ಡಸ್ಟ್ ಬರುತ್ತಂದ್ರೆ, ಬಟ್ ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊತಾರೆ ಅಲ್ವಾ? ಮೈದಾ, ಅದೇ ಮೈದಾ ಶೋಟ್ ಮೈದಾ. ಅದೇ ಲೈಕ್ ಐ ಟೋಲ್ಡ್ ಕ್ಯಾಶುಯಲ್ ಆಗಿ ಡಸ್ಟ್ ಅಂತ. ಅದು ಇದು ನಾವು ಆಚೆ ಕಡೆ ಯಾರಿಗೂ ತೊಂದರೆ ಮಾಡಿಲ್ಲ. ಆಚೆ ಹಾಕ್ಬಿಡೋದು. ಗೃಹ ಪ್ರವೇಶಕ್ಕೆ ಹಾಕಿ ಸ್ವಲ್ಪ ಪಾಪ ಹೋಗೋಗಿ ಬರೋರಿಗೆಲ್ಲ ತೊಂದರೆ ಆಗ್ತಾ ಇತ್ತು ಜನಕ್ಕೆ. ಸೊ ಒಳಗಡೆನೆ ಮಾಡಿ ಅವ್ರಿಗೇನು ಲಿತಿನೋ ಹಾಯನು ಎಂಟ್ರೆನ್ಸ್. ಹಿಂದೆಯಿಂದ ಲಿಖಿತಾನೆ ಅನಿಸ್ತಾ. ನೀನು ಹೇಳ್ದೆ ಅಂತ ಗೊತ್ತಾಯ್ತು. ಎಲ್ಲಾದ ಜನ ಗೊತ್ತಾಗ್ತಾನೆ. ಹೊರಗಡೆ ಏನು ಮಾಡ್ತಾರೆ ಮತ್ತೆ ಸ್ಟಾರ್ಟ್ ಮಾಡ್ತಾಯಿಲ್ಲ. ಸುಮ್ಮನೆ ಗೊತ್ತಿಲ್ದಿರ ಗೊತ್ತಾಯ್ತಿರಲ್ಲ. ಬೈ ನೋಡ್ತಾವ್ರೆ ಏನು ಸ್ಟಾರ್ಟ್ ಮಾಡ್ಕೊಂಡು ಅಂತ. ಮನವೆಂಬ ಮಂಟಪ ಬೆಳಕಾಗಿದೆ, ಪರಿಣಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ. ನಾನಿನ್ನ ಪಾದದ ಧೂಳಾದರೂ ಚೆನ್ನ, ನಾನಿನ್ನ ಪಾದದ ಧೂಳಾದರೂ ಚೆನ್ನ, ಸ್ವೀಕರಿಸು ನನ್ನ ಮಂಟಪ ಬೆಳಕಾಗಿದೆ, ಪರಿಣಾಮದ ಮಂತ್ರವೇ ತುಂಬಿದೆ. ಹಿಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಲಿ. ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಜಯನ ಪಾವನ ಚರಣ, ಪನ್ನಗ ಜಯನ ಪಾವನ ಚರಣ. ಚೂಡ ಶಿವ ಶಂಕರ ಸ್ವಲ್ಪ ಕೇಟ್ರಿಂಗ್ ಒಂದು ಅರೇಂಜ್ ಮಾಡಿ ಬರ್ತೀವಿ ಕರಿತವ್ರವರು. ಸೊ ಅದು ಅರೇಂಜ್ ಮಾಡಿದ್ಮೇಲೆ ಮತ್ತೆ ಪೂಜೆ ಕುತ್ಕೊಂಡು, ಇನ್ನು ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗಿಲ್ಲ. ಫಸ್ಟ್ ಗಣಪತಿ ಹೋಮ ಮಾಡಿಸಿ ಆಮೇಲೆ ಸತ್ಯನಾರಾಯಣ ಮಾಡಿಸ್ಬೇಕು. ಪುರುಷಾರ್ಥ ಸಿದ್ಧ್ಯರ್ಥಂ ವಿಶೇಷೇಣ ಮಮ ತಡ್ಕೊಳಕಾಯ್ತಲ್ಲ ಗೈಸ್. ಯಪ್ಪ ನೋಡು, ಅದಕ್ಕೆ ಬಂದು ಕುತ್ಕೊಂಡು ಮಲ್ಕೊಬಿಟ್ಟವಳು ಇಲ್ಲಿ. ಸಿಕ್ಕಾಬಟ್ಟೆ ಕಣ್ಣೂರಿದೈತೆ. ಯಾವ ರೇಂಜ್ ಇರುತ್ತಾ ಯಪ್ಪ. ಇನ್ನು ಕೊನೆ ಅಧ್ಯಾಯ ಓದ್ತಿದ್ದಾರೆ. ಆಮೇಲೆ ಮೇ ಬಿ ಆರತಿ ಮಾಡಿ ದೆಲ್ ವ್ರ್ಯಾಪ್ ಇಟ್ ಅಪ್ ಐ ಗೆಸ್.
ಸೊ ನೆಕ್ಸ್ಟ್ ಊಟ ಗೈಸ್ ನಾನೇ ಈ ಸತಿ ಸ್ಪೆಷಲಾಗಿ ಮಾಡಿಸಿದ್ದೀನಿ. ನೋಡೋಣ ಎಲ್ಲರೂ ಎಂಜಾಯ್ ಮಾಡ್ತಾರೆ ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಬಂದಿರೋರು ಕೂಡ ಅಫ್ಕೋರ್ಸ್. ಎಸ್ ಲೆಟ್ಸ್ ಸಿ. ಗೈಸ್ ವಿಡಿಯೋ ಮಾಡಕ್ಕೆ ಹೇಳಿದ್ರು ಗೈಸ್, ಮಾಡ್ತಾ ಇದ್ದಿಲ್ಲ ನಾನು. ಮತ್ತೆ ಹಾಯ್ ನನ್ನ ಚಾನಲ್ಗೆ ಹಾಯ್ನೋ ಅಣ್ಣ ಕುಂಕುಮ ತಗೊಂಡು ಐರಾ ಕ್ಯಾಮ್ರಾ ಎತ್ತಿದ್ರೆ ಆಯ್ ಗೈಸ್. ಯಾ ಗೈಸ್ ಫಸ್ಟ್ ನಾನ್ ತಿಂತಾ ಇದ್ದೀನಿ ಇವತ್ತು. ನಮ್ಮಮ್ಮ ನೋಡ್ಬಿಟ್ರೆ ಪಕ್ಕ ಹೋಗಿದ್ದಾರೆ, 3ಕ್ಕೆ ಮುಂಚೆ ಕುತ್ಕೊಂಡ್ಬಿಟ್ಟಿದ್ಯಾ ಅಂತ. ಬಟ್ ಇಟ್ಸ್ ಆ್ಯಕ್ಚುಲಿ 100ಗೆ ಹೇಳಿದ್ದೆ, 100 ಜನ ಬಂದಿಲ್ಲ ಅನ್ಸುತ್ತೆ. Okay, let's have. ಊಟ ಮಾಡಕ್ ಹೋಗೋಣ ಅಂತಾರೆ ಗೈಸ್. ಏನಕ್ಕೆ ತಿನ್ಬೇಕು? ನೀನು 2 ಸತಿ ಆಯ್ತಾ? ನಾನು ಆಲ್ರೆಡಿ ಒಂದು ಸತಿ ಹೋಗಿ ತಿರ್ಕೊಂಡಿದ್ದೀನಿ. ಕರಿತಾ ಇತ್ತಾ ಅನ್ವಿತಾ? ಭಸ್ಮ ಅದು ನಮ್ಮಮ್ಮ. ಏನೇನು ಹಾಕ್ಸ್ಕೊಂಡಿದೆ? ಏನೋ ಮೇಕಪ್ ಫಸ್ಟ್ ನೋಡು ಹಿಂಗೆ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ. ಒಳ್ಳೆ ನಾಗೋಲಿ ಥರ ಕಾಣಿಸ್ತಾ ಇದೆ. ಚೆನ್ನಾಯ್ತಾ ಪಾಪ? ಚೆನ್ನಾಯ್ತಾನೆ? ಚೆನ್ನಾಯ್ತಾ? ನಾನು ಹುಡುಕಿ ಮಾಡಿಸಿದ್ದೆ ಅಣ್ಣ ನಿಮ್ಮದು ಕೇಟ್ರಿಂಗು. ಸಿಕ್ಕಾಬಟ್ಟೆ ಕಷ್ಟ ಆಯಿತು ನನಗೆ. ನಾನು ಯೂಟ್ಯೂಬ್ ಚಾನಲ್ಗೆ ಅಮ್ಮ ಎದ್ದು ಕೇಳ್ತಾ ಇಲ್ಲ ಗುರು. ಅದೇ ಭಯ ಅವಾಗಿಂದ ಇದೆ. ಈ ಹುಡುಗಿ ಡ್ರೆಸ್ಸಲ್ಲೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದೇ ಯಾಕಕ್ಕ ಹಾಯ್ ಮಾಡ್ಬಿಡಿ ನಮ್ಮ ಗೈಸ್ಗೆ. ಬಾಯ್ ಅಂದ್ರೆ ಯಾಕೆ ಇರ್ಲಿ? ಯಾಕಕ್ಕ ಬದ ಇದ್ರಾಗ ಹೋಗ್ತಾ ಇದ್ದೀರಾ? ಬೆಳಗ್ಗೆ 10:30 ಬಂದಿದ್ದು. ನಿಮ್ಮ ಮನೆ ಪೂಜೆ ಅಂದ್ಬಿಟ್ಟು ಇರ್ಬೇಕು ಲಾಸ್ಟ್ ಗಂಟ. ಹಾ ಸರಿ ಬನ್ನಿ. ಹಾ ಬಾಯ್ ಅಕ್ಕ. ಸುಗ್ಗು ನಾಚಿಕೆ ಇಲ್ದಿರತ್ತಿಲ್ಲ. ಮಿಕ್ಕಿರೋ ಊಟ ಪಾರ್ಸಲ್ ಮಾಡಿಸ್ಕೊಂತಾರೆ ಮನೆಗೆ ಎಲ್ಲರೂ ಸೇರ್ಕೊಂಡು. ಇವ್ಳು ನೋಡು ಚಿಕ್ಕ ಮೇಡಮ್. ಸುಗ್ಗು ನಾಳೆ ಕೆಲಸ ಆಯ್ತಾ? ಯು ಆರ್ ನಾಟ್ ಗೋಯಿಂಗ್ ನೌ? ಮಿಕ್ಕಿರೋದೆಲ್ಲ ಯಾರು ತಿಂತಾರೆ? ಇಲ್ಲ ಇಲ್ಲಿದ್ರೆ ಅಷ್ಟೇ, ಇಲ್ಲ ಅಂದ್ರೆ ಇಲ್ಲ. ಸುಗ್ಗುದ ಕಾಸು ಸುಗ್ಗುದ ಅತ್ತೆ ಊಟ ಚೆನ್ನಾಗಿತ್ತು. ಇವಾಗ ಎಲ್ಲ ಮುಗೀತು. ಐ ಆಮ್ ವೆರಿ ವೆರಿ ರೆಸ್ಟ್ಲೆಸ್ ಆ್ಯಂಡ್ ಐ ನೀಡ್ ಸ್ಲೀಪ್. ಇವಾಗ ಆರತಿ ಮಾಡ್ತಿದ್ದಾರೆ, ಆಮೇಲೆ ನನ್ನ ಫ್ರೆಂಡ್ಸ್ ಬರ್ತಾರೆ ಊಟ ಮಾಡೋದಕ್ಕೆ. ನಾನು ಹೇಳ್ದೆ ರಾತ್ರಿಗೆ ಬರ್ರಿ ಅಂತ. ಸಮಾಧಾನ? ಹಾಂ ಓಕೆ. ಆರತಿ ಮಾಡ್ತಾವ್ರಿ. ಗೈಸ್ ಇವಾಗ ನನ್ನ ಫ್ರೆಂಡ್ ವೈಶು ಬಂದಿದ್ದಾಳೆ. ಸೊ ಬನ್ನಿ ಅವಳು ತೋರಿಸ್ತೀನಿ. ಓಕೆ ನಾನು ನಿಂದೆ ಸೈನ್ಯ, ನಾನೇ ಇಲ್ಲ. ಅವನೆಲ್ಲ ಒಂದು ಏಯ್ ನೋಡ್ಕೊಂಡು ಬಾ ಮನೆ ಬಿದ್ದೋಚ್ಯಾ ಇಂತಿಗೆ ಸುಳ್ಳು ಇಲ್ಲ ಹೆಚ್ಚಿನ ಎಲ್ಲೊಂದು. ಓ ಮೈ ಗಾಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಟು ಮೈ ಹೋಮ್. ಚೆನ್ನಾಗಿ ಕಾಣಿಸ್ತಿದ್ದ? ಅಯ್ಯೋ ಯಾರು ಹಿಂಗೆ ಅಪ್ರೂಪ ಕಾಂಪ್ಲಿಮೆಂಟ್ ಕೊಟ್ಬಿಟ್ರೆ ಆವ್ರೇಜ್ ಆಗಿರೋ ನಾವು ಮೇಲೆ ಹೋಗ್ಬಿಡ್ತೀವಿ. ಬಾ ಹುಷಾರಾಗಿ. ಅಲ್ಲಿ ಮುಕ್ಕೋ ಕೈ. ಸುಮ್ನೆ ಇರ್ದಲೆ ಕೆಳಗಡೆ ಬಿಡ್ಬೇಕಿತ್ತು. ಹಾ ಬಿಟ್ ಬಾ, ಇಲ್ಲಾಂದ್ರೆ ಇಲ್ಲೇ ಬಿಡು. ಅಲ್ಲಿ ಸೈಡಿಗೆ ಬಿಡು. ಹಾ ಸೈಡಿಗೆ ಬಿಡು. ಆಯ್ತು ತೆಗಿರೋ ಬಾಗ್ಲು ಆಚಾಕ್ಬಿಟ್ಟವ್ರೆ. ಹೋಗು ಬೈ. ನೀನು ವೆಲ್ಕಮ್ ಮಾಡೋದಕ್ಕೆ ಕ್ಯೂಟ್ ಬೇಬಿ ಇಸ್ ಹಿಯರ್. ಹಾಯ್ ಕಾನು ಇಲ್ಲಿ ಕರ್ಕೊಂಡೋಗು ಒಳಗಡೆ ಅವಳ ಮನೆಗೆ. ಬನ್ನಿ ಅಕ್ಕ ಅಂತ ಕರ್ಕೊಂಡೋಗು. ಕರಿ ಮನೆ ಹೊಡಿಯಕ್ಕಂದ ಬಾರಲ್ಲೇ. ಎಸ್ ನೀವಿನ್ನೂ ಹೋಗೋದು ಲೇಟ್ ಅಲ್ಲ. ಇವ್ರು ಇವಾಗ ಹೋಗೋಕ್ಕೆ 20 ಕಾಲ್ ಮೇಲೆ ನಿಂತಿದ್ದಾರೆ ಗೈಸ್. ಎಲ್ಲ ಆಯ್ತಲ್ವಾ ತಿಂದಿತ್ತು. ಹೂವು ಆಯ್ಕೊಲೆ, ಹೂವು ಎಲ್ಲ ಮುಟ್ಕೊಳಲ್ಲ ಬಿಡಿ ಅವ್ರು. ಏನ್ ಆಟ ಆಡ್ತಾ ಇದ್ದೀರಾ ನನ್ನ ಜೊತೆ? ಹೊಡೆದ್ರೆ ವೈಸ್ ಬಾ.
ಲೋ 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 ನಂಗೇನಿಲ್ಲ, ಇಲ್ಲೇ ಇರೋ. ನಾನು ಊಟ ಮಾಡಕ್ ಹೋಗ್ತಾ ಇದ್ದೀನಿ. ಅಷ್ಟೇನ್ ಸಣ್ಣ ಇಲ್ಲ ಬಿಡು, ಮಚ್ಚಿಕಾಳ ಊದ್ ಬಿಟ್ಟಿದ್ದೀರಿ ನಾವೆಲ್ಲ. ಬಾ ಊಟ ಮಾಡು. ಬಾ. ಅಲ್ಲ ಸೂರ್ಯನ್ಗೆ ಟಾರ್ಚ ಮಾಡು. ಬಾಯ್ ಬಾಯ್ ಮಾಡು, ಇಲ್ಲಿ ಮಾಡು ಕ್ಯಾಮ್ರಾ. ಬಾಯ್ ಮಾಡ, ಬಾಯ್ ಮಾಡು. ಬಾಯ್ ಕುಟ್ಟಿ. ಯಾರ ಕುಟ್ಟಿ? ನೀನ್ ಕುಟ್ಟಿನಾ? ಎಲ್ಲ ಹೋಗ್ತಾರ ಗೈಸ್. ಎಲ್ಲಾರು ಅವ್ರವ್ರ ಮನೆಗೆ ಹೋಗ್ತಾವ್ರೆ, ನಾವು ನಮ್ಮ ಮನೇಲಿ ಇರ್ತೀವಿ. ಆಗಾಗ ಬರ್ತಾ ಇರಿ. ಡೈಲಿ ಬಾ, ಯಾರು ಬೇಡ ಅಂತ. ದಿನ ಬಾ ಬಾ. ಟೆಂಟ್ ಹಾಕಿ ಪಾರ್ಕಿಂಗ್ ಅಲ್ಲಿ ಇರೋ ರೆಂಟ್ ಐ ಮೀನ್ ಚಾರ್ಜಸ್ ಕೊಟ್ಬಿಡೋದು. ಓಕೆ ಬಾಯ್ ಮಾಡೋದು. ಅಕ್ಕ ಬಾಯ್ ಮಾಡ್ಬಿಡು. ಅಕ್ಕ ಬಾಯ್ ಮಾಡ್ಬಿಡಿ. ಯಾವಾಗ ಬರ್ತೀರಾ ಮತ್ತೆ? ಬನ್ನಿ ನೆಕ್ಸ್ಟ್ ವೀಕೆಂಡ್ ಬನ್ನಿ. ಅಕ್ಕ ನನ್ನ ಬರ್ಡೇಗೆ ಬನ್ನಿ, ಗಿಫ್ಟ್ ತಗೊಂಡು ಬಂದ್ರಾ? ತಾರ್ ಗೈಸ್ ನಮ್ಮ ಮಾಮದು ಕ್ರೇಜಿ ಆಗಿದೆಲ್ಲ. ನಂಗೆ ಇಷ್ಟ ತಾರು, ಬಟ್ ನಂಗೆ ಜಾಸ್ತಿ ಇಷ್ಟ ಅಂದರೆ ಜಾಗ್ವಾರ್ ಇಸ್ ಮೈ ಡ್ರೀಮ್ ಕಾರ್. ಗೂಗ್ಲಿ ಫಿಲಮ್ ನೋಡ್ದಾಗಿಲ್ಲ ಬ್ಲ್ಯಾಕ್ ಕಲರ್. ಬಾಯ್ 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 ಬಾಯ್. ಒಂದೇ ಕಡೆ ನೆಕ್ಕದಿದ್ದು ನಾವ್ಯಾವಾಗಮ್ಮ ತಗೊಳ್ಳೋದು? ನಮ್ಮಮ್ಮಗೆ ನಾವ್ ಯಾವಾಗ ತಗೊಳ್ಳೋದು ಅಂದ್ರೆ ಅವ್ರು ಹೇಳ್ತಾವ್ರೆ ಫಸ್ಟ್ ಆಗ ಕೆಲಸ ಮಾಡು ಅಂತ. ನಮ್ಗೂ ಟೈಮ್ ಬರುತ್ತೆ. ಸದ್ಯಕ್ಕೆ ಬಾಯ್. ಮನೆಯೆಲ್ಲ ಖಾಲಿ ಖಾಲಿ. ನಾನು ಎಷ್ಟೊತ್ತು ಫುಲ್ ಜನ ಇವಾಗ ಖಾಲಿ ಖಾಲಿ ಅಲ್ವಾ ಅಂದ್ರೆ. ವೆಲ್ ಗೈಸ್, ಇದಾಗಿರುತ್ತೆ ನಮ್ಮ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆ. ಸೊ ಫುಲ್ಲಿ ನೀವೆಲ್ಲರಿಗೂ ದೇವ್ರ ದರ್ಶನ, ನಮ್ಮನೆ ಪೂಜೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ.